ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಹಿತ್ಯ ಪರಿಷತ್ತಿನಿಂದ ಕೆರೆಮನೆ ಶಂಭು ಹೆಗಡೆ ಕುರಿತು ಉಪನ್ಯಾಸ. ಶಂಭು ಹೆಗಡೆ ಅವರ ಯಕ್ಷವೈಭವ ವಿಶ್ಲೇಷಣೆ ಮನನ ಮಾಡಿಕೊಂಡ ಗೋಪಾಲಕೃಷ್ಣ. ಮಾಧ್ಯಮಗಳು ಶಂಭು ಹೆಗಡೆ ಅವರನ್ನು ಸದಾ ಪ್ರೋತ್ಸಾಹಿಸಿಕೊಂಡು ಬಂದಿದ್ದವು ಎಂದ ಜಿಎಸ್ ಭಟ್. ಗಿಣಿವಾರದ ಕೊಡಚಾದ್ರಿ ವಸತಿ ಶಾಲಾ ಮಕ್ಕಳಿಂದ ಗದ್ದೆಗಿಳಿದು ನಾಟಿ. ಕೃಷಿ ಚಟುವಟಿಕೆ ಕುರಿತು ಖುಷಿ ಹಂಚಿಕೊಂಡ ಮಕ್ಕಳು. ಈಗ ಸುದ್ದಿಯ ವಿವರ. ಯಕ್ಷಗಾನದ ಮೇಲೆ ಹೊಸ ಹೊಸ ಪ್ರಯೋಗಗಳು ಸರಿಯಲ್ಲ. ಯಕ್ಷಗಾನದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಪ್ರಯೋಗಗಳು ಇರಬೇಕು ಎಂದು ಹೊನ್ನಾವರ ಯಕ್ಷರಂಗ ಮಾಸಪತ್ರಿಕೆ ಸಂಪಾದಕ ಕಡತೋಕ ಗೋಪಾಲಕೃಷ್ಣ ಭಾಗವತ್ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲೆಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಶನಿವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ಜಿಎಸ್ ಭಟ್ ಮತ್ತು ಮಕ್ಕಳು ನಿಧಿ ಪ್ರಕಾಶನ ವತಿಯಿಂದ ಕೆರೆಮನೆ ಶಂಭು ಹೆಗಡೆ ದತ್ತಿ ಅಡಿ ಏರ್ಪಡಿಸಿದ್ದ ಕೆರೆಮನೆ ಶಂಭು ಹೆಗಡೆ ಮತ್ತು ಸಂವಹನ ಮಾಧ್ಯಮ ವಿಷಯ ಕುರಿತು ಅವರು ಉಪನ್ಯಾಸ ನೀಡುತ್ತಿದ್ದರು. ನಾನು ನನಗೇನೇನು ಅನಿಸಿದ್ದನ್ನೆಲ್ಲ ಹೇಳ್ತೇನೆ. ನಿಮ್ಮ ಚೌಕಟ್ಟಿನಲ್ಲಿ ಬರಬೇಕು ಎಂಬ ಕಾರಣಕ್ಕೆ ನಾನು ಕೆಲವು ಮಟ್ಟಿಗೆ ಈಚಲು ಬರದ ಭಾಷಣ ಮಾಡುವ ಪರಿಸ್ಥಿತಿ ಬರುತ್ತೆ. ಈ ವಿಚಾರಗಳನ್ನು ಸಮೂಹ ಮಾಧ್ಯಮಗಳಲ್ಲಿ ಶಂಭು ಹೆಗಡೆ ಹೀಗೆ ಹೇಳಿದ್ರು ಅಂತ ಹೇಳ್ಬಿಟ್ರೆ ಈ ಚೌಕಟ್ಟಿನ ಒಳಗೆ ಬಂದಂತಾಯ್ತಲ್ಲ, ಈಗ ತಮಾಷೆಯಾಗಿ ಹೇಳಿ. ಕೆರೆಮನೆ ಶಂಭು ಹೆಗಡೆಯವರು ಬಹುಶಃ ಇಡೀ ಯಕ್ಷಗಾನ ರಂಗಭೂಮಿಯಲ್ಲಿ ಅವರು ಮಾತನಾಡಿದಂತಹ ವಿಚಾರಗಳು, ಅವರ ವಿಚಾರಧಾರೆಗಳು ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ ಬೇರೆ ಯಾವ ಒಬ್ಬ ಕಲಾವಿದನು ಶಂಭು ಹೆಗಡೆಯವರ ತಲಸ್ಪರ್ಶಿಯಾಗಿ ಅದರ ಎಲ್ಲ ವಿಭಾಗಗಳ ಚಿಂತನೆ ಮಾಡಿದರೆ ಇನ್ನೊಬ್ಬ ಕಲಾವಿದ ಇಲ್ಲ. ಇದನ್ನು ಎಷ್ಟು ಕಾನ್ಫಿಡೆನ್ಸ್ ನಾನು ಹೇಳ್ತೇನೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಬೇಕಾದ್ರೆ ಒಂದು ಅಫಿಡವಿಟ್ ಹಾಕ್ತೇನೆ ನಾನು. ಕಲಾವಿದರಿದ್ದಾರೆ. ಶಂಭು ಹೆಗಡೆಗಿಂತಲೂ ಬಹಳ ಎತ್ತರದ ಕಲಾವಿದರು ತುಂಬಾ ಜನ ಆಗಿ ಹೋಗಿದ್ದಾರೆ. ವಿದ್ವಾಂಸರಿದ್ದಾರೆ. ಈ ಜಿಎಸ್ ಭಟ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟರೆ ವಿಚಾರ ತುಂಬ ಹೇಳ್ತಾರೆ. ಪ್ರಭಾಕರ್ ಜೋಶಿ ಕೊಟ್ಟರೆ ಮೇಳದಲ್ಲಿ ವೇಷ ಮಾಡುತ್ತಾ ಮೇಳ ಮಾಡಿ ಪ್ರತಿ ದಿವಸ ಒಂದೊಂದು ಕಡೆ ಆಟ ಕುಡಿದಂತ ಒಬ್ಬ ಕಲಾವಿದ ಇಷ್ಟು ಉನ್ನತ ಮಟ್ಟದ ವಿಚಾರಧಾರೆ ಹೇಳಿದ ಬಹುಶಃ ಇಡೀ ನಮ್ಮ ಭಾರತ ದೇಶದಲ್ಲಿ ಅದು ಪ್ರಥಮ ಅಂತ ಹೇಳ್ಬೋದು. ಅಂತ ಒಂದು ಅದ್ಭುತವಾದಂತಹ ಚಿಂತನಶೀಲ ಕಲಾವಿದರು ಹಿಂದೆ ಆಗಲಿಲ್ಲ, ಮುಂದೆ ಬಹುಶಃ ಆಗುದಿಲ್ಲ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳಬಹುದು. ಹಾಗೆ ಶಂಭು ಹೆಗಡೆಯವರ ವಿಚಾರಧಾರೆಗಳು ಅವನ್ನ ಅನೇಕ ಸಂದರ್ಭಗಳಲ್ಲಿ ನಾನು ಪತ್ರಿಕೆಯಲ್ಲಿ ಅದರ ಮೂಲಕ ಪ್ರಕಟ ಮಾಡಿದೆ. ಶಂಭು ಹೆಗಡೆಯವರು ನಿಧನವಾಗುವುದಕ್ಕಿಂತ ಮೊದಲು ಅನೇಕ ಗೋಷ್ಠಿಗಳಲ್ಲಿ, ಸಮ್ಮೇಳನಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಆಪ್ತವಾಗಿ ಅವರೊಟ್ಟಿಗೆ ನಾನು ಸಮಾಲೋಚನೆ ಮಾಡುವಂತಹ ಸಂದರ್ಭ ಬಂದಿದೆ. ಅಂತಹ ಸಂದರ್ಭದಲ್ಲಿ ನಾನು ಅವರ ವಿಚಾರಧಾರೆಗಳಿಂದ ಗಾಢವಾಗಿ ಪ್ರಭಾವಿತ ಆಗಿದ್ದೆ. ಅವರ ಚಿಂತನೆಗಳು ಬೇರೆ ಬೇರೆ ಪುಸ್ತಕಗಳಲ್ಲಿ ಪ್ರಕಟ ಆಗಿದೆ. ರಂಗಚಿಂತನ, ಯಕ್ಷಗಾನ ರಂಗಚಿಂತನ ಒಂದು ಸಣ್ಣ ಪುಸ್ತಕ, ಅದರಲ್ಲಿ ಎಲ್ಲ ವಿಚಾರಗಳು. ಅವರ ಪ್ರಯೋಗಗಳ ಕುರಿತು ಡಾಕ್ಟರ್ ಜಿಎಸ್ ಭಟ್ರು ಬರೆದಂತಹ ಶಂಭು ಹೆಗಡೆ ಅಧ್ಯಯನ ಓದಿದ್ರೆ ನಮಗೆ ವಿಸ್ತಾರವಾದಂತಹ ಮಾಹಿತಿಗಳು ಲಭ್ಯ ಆಗ್ತದೆ. ಲೆಕ್ಕವಿಲ್ಲದಷ್ಟು ಅಭಿನಂದನಾ ಗ್ರಂಥ, ಸಂಸ್ಮರಣ ಗ್ರಂಥಗಳಲ್ಲಿ ಅವರ ವಿಚಾರಧಾರೆಗಳು ಬೇರೆ ಬೇರೆ ಶೀರ್ಷಿಕೆಯಲ್ಲಿ ಲೇಖನ ಮಾಡಿ ಪ್ರಕಟ ಆಗಿದೆ. ಅವೆಲ್ಲವನ್ನು ಒಂದನ್ನು ಬಿಡದೆ ಓದಿದಂತಹ ನಾನು ಅದಕ್ಕೆ ಪ್ರಾಯೋಗಿಕವಾಗಿ ಆ ಒಂದು ವಿಚಾರಧಾರೆಗಳನ್ನು ಕಳೆದ 20 ವರ್ಷಗಳಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಕ್ಷರಂಗ ಪತ್ರಿಕೆಯ ಮೂಲಕ ಪ್ರಸರಣ ಮಾಡ್ತಾ ಇದ್ದೇನೆ. ಆ ಪತ್ರಿಕೆಯನ್ನು ಪ್ರಾರಂಭದಿಂದ ಓದಂತ ಪ್ರತಿಯೊಬ್ಬರಿಗೆ ಸ್ವಲ್ಪ ಆ ಕುರಿತು ವಿಚಾರ ಮಾಡುವಂತ ಓದುಗರಿಗೆ ಅದು ಮನನ ಬರುತ್ತದೆ. ಶಂಭು ಹೆಗಡೆ ಈಗ ಮಾಧ್ಯಮದ ವಿಷಯವನ್ನು ಕೊಟ್ಟರು. ಮಾಧ್ಯಮ ಮತ್ತು ಕೆರೆಮನೆ ಶಂಭು ಹೆಗಡೆ. ಜಿಎಸ್ ಭಟ್ರು ತುಂಬಾ ಅಕಾಡೆಮಿಕ್ ಶಿಸ್ತಿನ ಮನುಷ್ಯರು. ಯಾವುದೇ ಒಂದು ವಿಷಯವನ್ನು ಕೊಟ್ಟರೆ ಆ ಚೌಕಟ್ಟನ್ನು ಮೀರಿ ಅವರು ಎಂದೂ ಮಾತನಾಡಿದವರು ಅಲ್ಲ, ಮತ್ತು ಹಾಗೆ ಬೇರೆಯವರು ಕೂಡ ಅದೇ ರೀತಿ ಮಾತನಾಡಬೇಕು ಅಂತ ನಿರೀಕ್ಷೆ ಮಾಡುವಂತಹ ಶಿಸ್ತಿನವರು. ಹಾಗಾಗಿ ಒಬ್ಬ ಮಾಧ್ಯಮದವನಾಗಿ ನನ್ನನ್ನು ಶಂಭು ಹೆಗಡೆಯವರು ಹೇಗೆ ಪ್ರಭಾವಿಸಿದರು ಅಂತ ಹೇಳಿದ್ರೆ ಒಂದೇ ಗುಂಡಿಗೆ 2 ಹಕ್ಕಿ ಹೊಡೆದಂತಾಗುವುದಿಲ್ಲ. ಜಿಎಸ್ ಭಟ್ರ ವಿಷಯದ ಚೌಕಟ್ಟೆಲ್ಲ ಬಂದಾಗಿ ನನಗೆ ಏನನ್ನು ಹೇಳಬೇಕು ಅಂತ ಅದನ್ನು ಹೇಳಿದಂತಾಗುವುದಿಲ್ಲ. ಇದು ನನ್ನ ಪ್ಲಾನ್.
ಶಂಭು ಹೆಗಡೆರ ಅನೇಕ ವೇಷಗಳನ್ನು ನಾನು ಯಕ್ಷಗಾನ ಪತ್ರಿಕೆ 2005ರಲ್ಲಿ ಮಾಡುವುದಕ್ಕಿಂತ ಮೊದಲು ನಾನು ನೋಡಿದ್ದೇನೆ. ವಿಶೇಷವಾದಂತಹ ಒಂದು ಪ್ರಭಾವವನ್ನೇನೋ ಅವರ ವೇಷಗಳು ನನ್ನ ಮೇಲೆ ಉಂಟು ಮಾಡಲಿಲ್ಲ. ನಾನು ಮೆಚ್ಚುವ ಮಹಾಬಲಿ ಹೆಗಡೆ, ಶಂಭು ಹೆಗಡೆ, ಶೇಣಿ, ಚಿತ್ತಾಣಿ, ವಿ ಹಾಸ್ಯಗಾರ ಇವರ ಸಾಲಿನಲ್ಲಿ ಅವರು ಕೂಡ. ಆದರೆ ವಸ್ತು ಮಾಡಿದ ಪ್ರಯೋಗ ಅಲ್ಲ. ಪ್ರಯೋಗ ಅಂತಂದ್ರೆ ಏನು ಹೇಳೋದು? ಈಗ ಮಹಾಬಲಿ ಹೆಗಡೆ ಅವರ ಹೇಳಿದ ಸಿದ್ಧಾಂತಗಳಲ್ಲಿ ನಾವು ಕಾಣಬಹುದು ಸುಧಾರಣೆಯನ್ನು, ಪ್ರಯೋಗವನ್ನು. ಪ್ರಯೋಗಕ್ಕಿಂತಲೂ ಮೊದಲು ನಾವು ಆ ಕಲೆಯ ಒಳಹೊರಗನ್ನು ನಾವು ತಿಳ್ಕೊಳ್ಬೇಕು. ಎಲ್ಲಿ ಪ್ರಯೋಗ ಬೇಕು, ಎಲ್ಲಿ ಪರಿಷ್ಕಾರ ಬೇಕು, ಎಲ್ಲಿ ನಾವೀನ್ಯ ಬೇಕು, ಅಲ್ಲಿ ಅದನ್ನು ಮಾಡಬೇಕು. ಉದಾಹರಣೆಗೆ ಒಂದು ಹಳೆಯ ಮನೆ ಉಂಟು ಅಂತ ಇಟ್ಟುಕೊಳ್ಳಿ, ಅಥವಾ ಹಳೆಯ ದೇವಸ್ಥಾನ, ತುಂಬಾ ಪ್ರಾಚೀನವಾದ ದೇವಸ್ಥಾನದಲ್ಲಿ ನೀವು ರಿನೋವೇಷನ್ ಮಾಡಿಸ್ಬೇಕು ಅಂತ ನೀವು ಇಡೀ ದೇವಸ್ಥಾನದಲ್ಲಿ ಕಿತ್ತು ಪುನಃ ಪ್ರತಿಷ್ಠೆ ಮಾಡಿ ಬೇರೆ ಶಿಲಾಮಯ ಅಥವಾ ಬೇರೆ ಮಾಡೋದಿದ್ರೆ ಅಲ್ಲಿ ಸಮಸ್ಯೆ ಇಲ್ಲ. ಈಗಿನ ವಾಸ್ತು ತಜ್ಞರಿಗೆ ನೀವು ಅದನ್ನು ವಹಿಸ್ಕೊಟ್ರೆ, ರಿನೋವೇಷನ್ ಮಾಡುವಾಗ ದೊಡ್ಡ ಸಮಸ್ಯೆ ಬರ್ತದೆ. ಏನು ಮಾಡಬೇಕು? ಪ್ರಾಚೀನ ಕಾಲದ ದೇವಾಲಯ, ಶಿಲೆಯಲ್ಲಿ ಕಳೆದ 4-6 ಕಂಬಗಳಲ್ಲಿ 2 ಕಂಬ ಬಿದ್ದು ಹೋಗಿದೆ. ಇಲ್ಲ, ಅಲ್ಲಿ ಬೇರೆ ಕಂಬವನ್ನು ಇಡಬೇಕು ಅಂತ ಎಂತ ಕಂಬವನ್ನು ಇಡಬೇಕು? RCC ಕಂಬವನ್ನು ಇಟ್ಟಾಗ್ತದೆ. ಬರೇ ಕಟ್ಟಡ ಬೀಳದೆ ಹೋದಂತೆ ಅದಕ್ಕೊಂದು ಆಧಾರ ಅಂತಂದ್ರೆ ನೀವು ಯಾವ ಕಂಬವನ್ನು ನೋಡಿ ಇಟ್ಕೊಡು. ಭದ್ರತೆಯ ಜೊತೆಗೆ ಕಲಾತ್ಮಕ ಅಂಶವೂ ಇರಬೇಕು ಅಂತಾದ್ರೆ ಆ ಪುನರುಜ್ಜೀವನದಲ್ಲಿ, ಪುನರ್ ನವೀಕರಣದಲ್ಲಿ ಆ ಶಿಲ್ಪಕಲೆ ಅಲ್ಲಿ ಉಪಯೋಗಿಸಿದಂಥ ಶೈಲಿ ಯಾವುದು ನಾವು ಸ್ಟಡಿ ಮಾಡಬೇಕು. ಶಿಲ್ಪಿಗಳ ಹತ್ರ ಈ ಹಿಂದಿನ ಕಂಬವನ್ನು ನೋಡಿ ಅದೇ ರೀತಿಯ ಕಂಬವನ್ನು ಮಾಡಿ ಆ 2 ಹೋದಂಥ ಕಂಬದ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯವೋ ಅಂತ ನೋಡಬೇಕು. ಆಗ ಆ ಕಂಬವನ್ನು ತಂದು ನಿಲ್ಲಿಸಿದರೆ ಅದು ನಿಜವಾದ, ಸರಿಯಾದ ಮತ್ತು ಅರ್ಥಪೂರ್ಣವಾದಂತಹ ಪುನರ್ನವೀಕರಣ. ಈ ಸಿದ್ಧಾಂತವನ್ನು ನೀವು ಯಕ್ಷಗಾನದ ಎಲ್ಲಿಯೇ ಕೊರತೆಗಳಿರಲಿ ಅದನ್ನು ನಾವು ಈಗುವ ಸಂದರ್ಭದಲ್ಲಿ ನಾವು ನೋಡಬಹುದು. ಶಂಭು ಹೆಗಡೆಯವರು ಕೃಷ್ಣನ ವೇಷದ ಬಗ್ಗೆ ಅವರ ಹತ್ರ ನಾನು ಕೇಳಿದೆ. ಹೀಗೆ ಗೊತ್ತು, ಕೃಷ್ಣನಿಗೆ ಮೀಸೆ ಉಂಟಲ್ಲ, ಮಹಾಭಾರತದಲ್ಲಿ ಮೀಸೆ ಉಂಟು ಅಂತ ಹೇಳ್ತಾರೆ. ಭಾರತದಲ್ಲಿ ಅವನ ಸಂತಾನಕ್ಕೆ ಹೋಗುವಾಗ ರಥದಲ್ಲಿ ಧೂಳು ಅವನ ಮೀಸೆ ಮೇಲೆ ಬಿದ್ದು ಅದು ಮೀಸೆ ಬಣ್ಣ ಕೆಂಚಾಯಿತು ಅಂತ ಏನೋ ಉಂಟಂತೆ. ನೀವು ಯಾಕೆ ಯಕ್ಷಗಾನದಲ್ಲಿ ಮೀಸೆ ಹಾಕಿ ಯಾಕೆ ಮಾಡುವುದಿಲ್ಲ? ಮಾಡಬೇಕಲ್ವಾ? ಆವಾಗ ಅವರು ಹೇಳಿದರು, ತುಂಬಾ ಪ್ರಾಚೀನ ಕಾಲದಿಂದ, ಬಹಳ ಕಾಲದಿಂದ ಜನ ಸಮುದಾಯ ಒಂದು ಕಲ್ಪನೆಯನ್ನು ಅಕ್ಸೆಪ್ಟ್ ಮಾಡಿದೆ, ಒಪ್ಪಿಕೊಳ್ಳುತ್ತದೆ. ಅದನ್ನು ಡಿಸ್ಟರ್ಬ್ ಮಾಡುವ ರೀತಿಯಲ್ಲಿ ನಾವು ಯಾವುದೇ ಪ್ರಯೋಗಗಳನ್ನು ಮಾಡಬಾರದು. ಅದು ಸ್ವೀಕೃತ ಆಗುವುದಿಲ್ಲ. ತಾರ್ಕಿಕವಾಗಿ ನೀವು ಹೇಳೋದು ಸರಿ, ಮಹಾಭಾರತದಲ್ಲಿ ಆಗಿದೆ. ದತ್ತಿದಾನಿ ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ GS ಭಟ್ ಮಾತನಾಡಿ, ಪತ್ರಿಕೆಗಳು ಮಹತ್ವವನ್ನು ಕೊಟ್ಟಷ್ಟು ಬೇರೆ ಯಾವ ಕಲಾವಿದರಿಗೂ ಕೊಟ್ಟಿಲ್ಲ. ಅವರ ಬದುಕಿನ ಪ್ರತಿ ಹಂತದಲ್ಲಿ ಒಂದಲ್ಲ ಒಂದು ಪತ್ರಿಕೆ ಅವರನ್ನು ಎತ್ತಿ ಹಿಡಿದಿದ್ದಾರೆ, ಬೈದಿದ್ದಾರೆ. ಅವರ ಕುರಿತಾದ ಈ ಪತ್ರಿಕಾ ಲೇಖನಗಳನ್ನು ನಾನು 3 ರೀತಿಯಲ್ಲಿ ವರ್ಗೀಕರಿಸಿಕೊಳ್ತೇನೆ. ಒಂದು ವೈಯಕ್ತಿಕವಾಗಿಯೂ ಸಾಕಷ್ಟು ಸವಾರಿ ಮಾಡಿದ ಸಂದರ್ಭಗಳಿದ್ದಾವೆ. ಇನ್ನೊಂದು ತಾತ್ವಿಕ, ಅವರ ಎಲ್ಲ ನಿರ್ವಹಣೆಯ ಕುರಿತು ತಾತ್ವಿಕವಾಗಿ ನಿರಂತರವಾಗಿ ಚರ್ಚೆ ಮಾಡಿದ ಮಾಧ್ಯಮಗಳಿದ್ದಾವೆ. ಆಮೇಲೆ ಮಾರಣಾಂತಿಕ, ಅದನ್ನು ಇಲ್ಲಿ ಹೆಚ್ಚು ವಿಸ್ತರಿಸೋದಿಲ್ಲ. ನಾನು ಯೋಚನೆ ಮಾಡೋದಾದ್ರೆ ಈ ರೀತಿ 3 ರೀತಿಯನ್ನು ವರ್ಗೀಕರಿಸಿಕೊಳ್ತೇನೆ. ಯಕ್ಷಗಾನ ರಂಗಭೂಮಿ ಮತ್ತು ಪತ್ರಿಕೆಗಳ ಸಂಬಂಧ ಬಹಳ ವಿಶೇಷವಾದದ್ದು. ಒಂದು ಲೆಕ್ಕದಲ್ಲಿ ಎರಡನ್ನೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ. ಅದಕ್ಕೆ ನನ್ನ ಕಾದಂಬರಿಯಲ್ಲಿ ಒಂದು ಲಲಿತವಾಣಿ ಅಂತ ಒಂದು ಪತ್ರಿಕೆಯನ್ನು ಕಲ್ಪನೆ ಮಾಡಿ ಕಾದಂಬರಿಯ ಉದ್ದಕ್ಕೂ ಅಂಥ ಪತ್ರಿಕೆಯನ್ನು ಬಳಸ್ಕೊಂಡಿದ್ದೇನೆ. ಯಾಕೆಂದರೆ ಅಂಥ ಸಂಬಂಧ ಪತ್ರಿಕೆಗಳು ಇರ್ಬೋದು. ಉದಯವಾಣಿ ಅಂತೂ ಇದರ ಪರಮ ಪ್ರಯೋಜನವಂತ ಹೇಳ್ಕೊಂಡು ನಾನು ಈಗಾಗಲೇ ಬರೆದಿದ್ದೇನೆ. ಅದು ಉದಯವಾಣಿ ಅಂದರೆ ಯಕ್ಷಗಾನ ಅಂದರೆ ಉದಯವಾಣಿ ಅನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳಾದವು. ಅದರ ವಾಣಿಜ್ಯಪರ ತಿಳುವಳಿಕೆಗಳನ್ನು, ವೃತ್ತಿಮೇಳಗಳ ಇದನ್ನು ಮತ್ತು ಅನೇಕ ರೋಚಕ ಘಟನೆಗಳನ್ನು ಬಳಸಿಕೊಂಡು ಉದಯವಾಣಿ ಭಾಳ ಜನಪ್ರಿಯ ಆಗಿಬಿಡ್ತು. ಅದಕ್ಕೆ ಆ ಕಾಲದ ಸಂಪಾದಕ ವರ್ಗವೂ ಕಾರಣ, ಕೆ ಈಶ್ವರಯ್ಯ ಮತ್ತು ರಾಘವ ನಂಬ್ಯಾರಂಥವರು ಕಾರಣ. ಆದರೆ ಶಂಭು ಹೆಗಡೆಯವರಿಗೆ ಉದಯವಾಣಿ ಒಂದೇ ಬೆಂಬಲ ನೀಡಿದ್ದಲ್ಲ,
ಅವರು ಇವಾಗ ಪತ್ರಿಕೆಗೆ ಬರೆದವರು ಪ್ರಾರಂಭದಲ್ಲಿ ಕರ್ಮವೀರಕ್ಕೆ ಶ್ರೀಮತಿ ಮಾಯಾರಾವ್ ಕುರಿತು ಒಂದು ಸಂದರ್ಶನವನ್ನು ಮಾಡಿದ್ರು. ಬೇರೆ ಕೆಲವು ಲೇಖನಗಳನ್ನು ಕರ್ಮವೀರದಲ್ಲಿ ಬರೆದಿದ್ರು. ಹಾಗಾಗಿ ಇವರು ಪತ್ರಿಕಾ ವ್ಯವಸಾಯದಲ್ಲಿ ಕೆಲವು ಲೇಖನಗಳನ್ನು ಬರೆದವರೇ ಅವರು. ಪ್ರೋತ್ಸಾಹ ಕೊಡುವ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಅವರು ಮೊಟ್ಟ ಮೊದಲನೇ ಸಲ ಕೊರಿಯೋಗ್ರಫಿಗೆ ಹೋದಾಗ ಆ ಬಗ್ಗೆ ಸುದ್ದಿಯನ್ನು ಮಾಡಿದ್ದು ಸಂಯುಕ್ತ ಕರ್ನಾಟಕ. ಆಮೇಲೆ ಮಧ್ಯದಲ್ಲಿ ಉದಯವಾಣಿನೂ ಬೇಕಷ್ಟು ಚರ್ಚೆಗಳನ್ನು ಮಾಡಿತು. ಆ ಚರ್ಚೆಗೆ ಒಂದು ಉದಾಹರಣೆ ಕೊಡೋದಾದರೆ ಅವ್ರದ್ದೊಂದು ಆವರ್ತನ ತಂತ್ರ ಅಂತ ಅನ್ನೋದೊಂದಿದೆ. ಅದನ್ನು ಆಡುಭಾಷೆಯಲ್ಲಿ ಅಥವಾ ಸಾರ್ವತ್ರಿಕವಾಗಿ ಪುನರಾವರ್ತನ ತಂತ್ರ ಅಂತ ಕರೀತಾರೆ. ನಾನು ಕರೆಯೋದಿಲ್ಲ ಆವರ್ತನ ತಂತ್ರ. ಅಂದರೆ ಒಂದು ಪದ್ಯದ ಸಾಲನ್ನು ಎಷ್ಟು ಸಲ ಹೇಳಿಕೊಂಡು ಅಭಿನಯಿಸಬೇಕು ಅಂತ ಅನ್ನೋದು. ಒಂದು ಸಲಿನೇ, 2 ಸಲಿನ, 3 ಸಲಿನ ಅಂತ. ಅದಕ್ಕೆ 3 ಸಲ ಯಾಕೆ ಹೇಳಬೇಕು ಅನ್ನೋದಕ್ಕೆಲ್ಲ ಕೆಲವರು ಹೇಳಿದವರಿದ್ದಾರೆ. ಆದರೆ ಶಂಭು ಹೆಗಡೆಯವರು ಅದನ್ನು ಮತ್ತೆ ಮತ್ತೆ ಹೇಳಿಕೊಂಡು ಅದನ್ನು ಸುಮಾರು 20-25 ಸಲ ಹಾಡಿಸಿಕೊಂಡು ಅವರು ಆವರ್ತನವನ್ನು ಮಾಡ್ತಾಯಿದ್ರು. ಇಂಥ ಒಂದು ವಿಷಯ ಉದಯವಾಣಿಯಲ್ಲಿ 7 ಸಂಚಿಕೆಗಳಲ್ಲಿ 8 ಲೇಖನಗಳ ಮೂಲಕ ಚರ್ಚೆ ಆದವು. ಅದ್ಭುತವಾದದೊಂದು ಚರ್ಚೆ ಅದು ನಿಜವಾಗಿ. ಬೇರೆ ಬೇರೆಯವರು ಬರೆದ್ರು, ಬೇಕು ಅಂತ ಕೆಲವರು ಬರೆದ್ರು, ಬೇಡ ಅಂತ ಕೆಲವರು ಬರೆದ್ರು, ಹಾಗೆ ಎಂತೆಲ್ಲವರು ಬರೆದ್ರು. ಆಮೇಲೆ ಶಂಭು ಹೆಗಡೆಯವರು ಬೇರೆ ಕಡೆಯಲ್ಲೂ ಉತ್ತರ ಕೊಟ್ಟರು. ಒಬ್ಬ ವಾಚಿಕ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಉಪಸ್ಥಿತರಿದ್ದರು. ಪಾಲಾಕ್ಷಪ್ಪ ಎಸ್ಎಂ ಸ್ವಾಗತಿಸಿದರು. ಲೋಕೇಶ್ ಕುಮಾರ್ ವಂದಿಸಿದರು. ನಾರಾಯಣಮೂರ್ತಿ ಕಾರ್ಯಕ್ರಮ ನಿರೂಪಿಸಿದರು. ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾನುವಾರ ಗದ್ದೆಗೆ ಇಳಿದು ಕೃಷಿ ಚಟುವಟಿಕೆ ನಡೆಸುವ ಮೂಲಕ ಸಂತೃಪ್ತಿ ಅನುಭವಿಸಿದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಈ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮೊದಲ ಬಾರಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. 6ರಿಂದ 10ನೇ ತರಗತಿವರೆಗಿನ ಮಕ್ಕಳು ನಾಟಿ ಕೆಲಸದಲ್ಲಿ ಸುಮಾರು 5 ಗಂಟೆಗಳ ಕಾಲ ತೊಡಗಿಸಿಕೊಂಡಿದ್ದರು. 4 ಗೋಡೆಗಳ ಶಿಕ್ಷಣಕ್ಕೆ ಸೀಮಿತವಾಗದೆ ಹೊರಗಿನ ಪ್ರಪಂಚದ ಅರಿವು ಮಕ್ಕಳಿಗೆ ಮೂಡಿಸಬೇಕು ಎನ್ನುವ ಉದ್ದೇಶದಿಂದ ಶಾಲಾ ಸಂಸ್ಥಾಪಕ ಪ್ರಕಾಶ್ ಕೆಆರ್ ಇಂತಹ ಚಟುವಟಿಕೆಗಳನ್ನು ಕಳೆದ 6 ವರ್ಷಗಳಿಂದ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಡೆಸಿಕೊಂಡು ಬರುತ್ತಿದ್ದಾರೆ. ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡ ಮಕ್ಕಳು ಪರಸ್ಪರ ತಮ್ಮ ಅನುಭವ ಹಂಚಿಕೊಂಡಿದ್ದು ಹೀಗೆ. ಇವತ್ತು ನಮ್ಮ ಶಾಲೆ ವತಿಯಿಂದ ನಾಟಿಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಅವರೆಲ್ಲರೂ ಕೂಡ ತುಂಬ ಖುಷಿಯಿಂದ ನಾಟಿ ಮಾಡಿದ್ದಾರೆ. ಕೇವಲ ಶಿಕ್ಷಣ ಅನ್ನೋದು 4 ಗೋಡೆಯ ಮಧ್ಯೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅವರು ಓದೋದ್ರ ಜೊತೆಗೆ ಎಲ್ಲ ವಿಷಯಗಳನ್ನು, ಬದುಕಿನ ಕಲೆಗಳಾದ ನಾಟಿ ಆಗಿರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಕೊಡ್ತಾ ಇರೋ ಎಜುಕೇಷನ್ ಇರ್ಬೋದು, ಎಲ್ಲದನ್ನು ಕಲಿತವ್ರು ಏನಾಗಬೇಕು ಅಂದರೆ ಕೇವಲ ಓದಿಗಷ್ಟೇ ಅವರ ಜೀವನ ಸೀಮಿತ ಆಗಿರದೆ ಎಲ್ಲ ರಂಗದಲ್ಲೂ ಅವರು ಬೆಳವಣಿಗೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ. ಇನ್ನೂ ಕೂಡ ಈಗಾಗಲೇ ಸತತ 6 ವರ್ಷಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ನಾಟಿಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣದ ಜೊತೆಗೆ ಹೆಚ್ಚಿನ ಪಠ್ಯ ಪೂರಕ ಚಟುವಟಿಕೆಗಳನ್ನು ಕೊಡಲಿಕ್ಕೆ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಂ ಗುರುಭ್ಯೋ ನಮಃ. ಇವತ್ತು ನಮ್ಮ ಕೊಡಚಾದ್ರಿ ಶಾಲೆಯಲ್ಲಿ ಏನು ವಿಶೇಷ ಅಂತಂದರೆ, ಇವತ್ತು ನಾವೆಲ್ಲರೂ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಟ್ಟಿ ಮಾಡೋಕ್ಕೆ ಗದ್ದೆಗೆ ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತು, ಕೊಡಚಾದ್ರಿ ಶಾಲೆ ಮಕ್ಕಳು ಅಂತಂದರೆ ಬರೆಯೋದ್ರಲ್ಲಿ, ಓದೋದ್ರಲ್ಲಿ, ಡ್ಯಾನ್ಸ್ ಮಾಡೋದ್ರಲ್ಲಿ, ಸಾಂಗ್ ಹೇಳೋದ್ರಲ್ಲಿ ಇಷ್ಟರಲ್ಲೇ ಅಲ್ಲ, ನಟ್ಟಿ ಮಾಡೋದ್ರಲ್ಲೂ ಎಕ್ಸ್ಪರ್ಟ್ ಇದ್ದೀವಿ. ಸೊ ನಮ್ಗೆಲ್ಲರಿಗೂ ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಏನಾಗಿದೆ ಅಂತಂದರೆ, ನಾವೆಲ್ಲ ಡೈಲಿ ಊಟ ಮಾಡ್ತೀವಿ. ಊಟ ಅನ್ನ, ಕಾಮನ್ ಆಗಿ ಎಲ್ಲರೂ ಊಟ ಮಾಡೋದು ಅನ್ನ ಎಲ್ಲಿಂದ ಬರುತ್ತೆ ಅನ್ನೋದೇ ಎಲ್ರಿಗೂ ಗೊತ್ತಿರಲ್ಲ. ಸೊ ಅಂದರೆ ಇವಾಗ ನಮ್ಮ ಸ್ಕೂಲಲ್ಲಿ ಏನಂತ ಅಂದರೆ, ನಾವು ಡೈಲಿ ಅನ್ನ ತಿಂತೀವಿ, ವೇಸ್ಟ್ ಮಾಡ್ತೀವಿ. ಇದನ್ನ ಡೈಲಿ ಹೇಳ್ತಾ ಇರ್ತಾರೆ, ಊಟ ವೇಸ್ಟ್ ಮಾಡಬೇಡಿ, ಊಟ ವೇಸ್ಟ್ ಮಾಡಬೇಡಿ ಅಂತ. ನಾವಾದ್ರೆ ವೇಸ್ಟ್ ಮಾಡ್ತಾನೆ ಇರ್ತೀವಿ. ನಮ್ಗಾದ್ರ ಹಿಂದಿನ ಬೆಲೆ ಅಂದರೆ ಅದ್ರ ಒಂದು ಅಕ್ಕಿ ಬೆಳೆಯಕ್ಕೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ರೈತ ಈ ದೇಶದ ಬೆನ್ನೆಲುಬು, ಅವನು ಎಷ್ಟು ಕಷ್ಟಪಟ್ಟು ಭತ್ತ ಬೆಳ್ಕೊಡ್ತಾನೆ ಅಂದರೆ ನಮಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಸ್ಕೂಲಲ್ಲಿ ಇವತ್ತು ನಾವೇ ನಮ್ಮ ಕೈಯಾರೆ ನಟ್ಟಿ ಎಲ್ಲ ಮಾಡ್ತಾ ಇದ್ದೀವಿ. ಇದು ಇನ್ನೂ ಚೆನ್ನಾಗಿ ಗ್ರೋ ಅಪ್ ಆಗಿಬಿಟ್ಟು ನಮಗೆ ಭತ್ತ ಸಿಗುತ್ತೆ. ತುಂಬ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಮಾಡಿಸಿದ್ದಕ್ಕೆ. ಮನೇಲಿದ್ದರೆ ನಾವು ಕಾಲು ಗಲೀಜಾಗತ್ತೆ, ಕೈ ಗಲೀಜಾಗತ್ತೆ ಅಂತ ಅಂದ್ಕೊಂಡಿರ್ತೀವಿ. ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಬಟ್ಟೆ ಏನಾರು ಆಗಲಿ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ನಟ್ಟಿ ಮಾಡೋಕ್ಕೆ ಬಂದಿದ್ದೀವಿ. ಸ್ಕೂಲ್ ಲೈಫ್ ಅಲ್ವಾ, ನೆಕ್ಸ್ಟ್ ನಾವು ಹೋಗೋ ಕಾಲೇಜಲ್ಲೆಲ್ಲ ಈ ಥರ ಇರುತ್ತೋ ಇಲ್ವೋ ನಮಗೆ ಗೊತ್ತಿರಲ್ಲ. ನಮಗೆ ಎಂಜಾಯ್ ಮಾಡೋಕ್ಕೆ ಆ್ಯಂಡ್ ಇದ್ರ ವ್ಯಾಲ್ಯೂ ಏನು, ಭತ್ತದ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡೋಕ್ಕೆ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಇವತ್ತು ನಮ್ಮ ಶಾಲೆಯಲ್ಲಿ ಗದ್ದೆ ನಾಟಿ ಕರ್ಕೊಂಡ್ಬಂದಿದ್ದಾರೆ. ಇದು ನಮಗೆ ತುಂಬ ಸಂತೋಷದ ವಿಷಯ. ಈಗಿನ ಮಕ್ಕಳಿಗೆ ಏನಂದರೆ ಗದ್ದೆ ನಾಟಿ ಇದೆಲ್ಲ ಗೊತ್ತೇ ಇರಲ್ಲ. ಎಲ್ಲ ಮೊಬೈಲು, ಕ್ರಿಕೆಟು, ಅದೇ ಆಟಗಳೆಲ್ಲ ಇರ್ತಾರೆ, ಮತ್ತು ಪಾಠ ಮಾಡೋದು ಇಷ್ಟೆಲ್ಲ ಇರ್ತಾರೆ.
ಆದರೆ ನಮ್ಮ ಸ್ಕೂಲಲ್ಲಿ ಕರ್ಕೊಂಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೇ ನಾನು ಒಂದು ಮಾತು ಮುಗಿಸ್ತೀನಿ. ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸರ್ ಮತ್ತೆ ಮ್ಯಾಮ್ ಎಲ್ಲ ಕರ್ಕೊಬಂದು ನಮ್ಮನ್ನೆಲ್ಲ ನಾಟಿ ಮಾಡಿಸಿದ್ದಾರೆ. ಸ್ಕೂಲ್ ಕ್ಲಾಸ್ ಒಳಗಿದ್ದಾಗ ಅದು ಓದಿದಾಗ ಏನು ನಮಗೆ ವಿಷಯ ಗೊತ್ತಾಗಲ್ಲ, ರೈತರು ಅಂದರೆ ಏನಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ನಮ್ಮ ಮ್ಯಾಮು ಸರ್ ಬಂದು ನಮಗೆ ನಾಟಿ ಮಾಡಿಸಿದ್ದಾರೆ. ಅವರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮಗೆ ಎಲ್ಲರಿಗೂ ಉದ್ಯೋಗ ಮುಂದೆ ಸಿಗದಿದ್ರೆ ರೈತಾಪಿ ಜೀವನದಲ್ಲಿ ಭತ್ತ ನಾಟಿ ಮಾಡಿ ಊಟಕ್ಕೆ ಒಂದೊತ್ತು ನಮಗೆ ಕಷ್ಟ ಆಗಲ್ಲ, ನಾವೇ ಮಾಡ್ಕೋಬೋದು. ಅದೆಲ್ಲ ಈಗ ತಿಳಿಸ್ಕೊಡ್ತಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ಗಳಿಗೆ. ಎಲ್ರಿಗೂ ಥ್ಯಾಂಕ್ಸ್. ಮಕ್ಕಳು ಕೇವಲ ಪುಸ್ತಕ ಅಂಕಗಳಿಗೆ ಸೀಮಿತವಾಗದೆ ಬಾಹ್ಯಜ್ಞಾನ ಪಡೆಯುವ ಜೊತೆಗೆ ಸ್ಪರ್ಧಾತ್ಮಕ ಜಗತ್ತಿಗೆ ತೆರೆದುಕೊಳ್ಳಲು ಇಂತಹ ಕ್ರಿಯಾಶೀಲ ಚಟುವಟಿಕೆ ತೀರಾ ಅಗತ್ಯವಾಗಿದೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.